ಈ ಥರ ಪರ್ಫೆಕ್ಟಾಗಿ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಸ್ಲೀವ್ಸ್ ಕಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಪರ್ಫೆಕ್ಟಾಗಿ ಬರುತ್ತೆ. ನಾನು ಯಾವ ರೀತಿ ಎರಡು ಆದರೆ ಮಾಡ್ಕೊಂಡಿದ್ರಿ ಬಟ್ಟೆ ಅನ್ನೋದು, ಮತ್ತು ಇನ್ನೊಂದು ಫೋಲ್ಡ್ ಅನ್ನೋದು ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಮಾಡ್ಕೋಬೇಡಿ, ಒಂದು 2 ಇಂಚಷ್ಟು ಬಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಜಾಯಿಂಟ್ ಆಗಬೇಕಾದ್ರೆ ಈ ಥರ ಪೂರ್ತಿ ಮಾಡ್ಕೊಳೋದ್ರಿಂದ 4 ಲೇಯರ್ಗೂ ಜಾಯಿಂಟ್ ಹಾಕೋಬೇಕಾಗ್ತೈತೆ. ಅದೇ ಒಂದು ಸ್ವಲ್ಪ 2 ಇಂಚ್ ಬಿಟ್ಟು ಹಾಕೋದ್ರಿಂದ 2 ಲೇಯರ್ಗೆ ಜಾಯಿಂಟ್ ಹಾಕೋಬೋದು. ನೋಡಿ, ಮೊದಲಾದರೆ L ಶೇಪ್ ಸ್ಕೇಲ್ ತಗೊಂಡು ನೇರವಾಗಿ ಲೈನ್ ಅನ್ನೋದು ಹಾಕಿ ನೋಡಿ, ಈ ಥರ ಲೈನ್ ಹಾಕೊಳ್ಳಿ. ಮತ್ತು ಸ್ಲೀವ್ ಅನ್ನು ತಗೊಳ್ಳಿ. ಲೆಂತ್ ಆದರೆ ಎಷ್ಟಿದೆ ನೋಡ್ಕೊಳ್ಳಿ. ನೋಡಿ, ಇದರಲ್ಲಿ 9.5 ಇದೆ. 9.5ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 1/2 ಇಂಚು ಬಟ್ಟೆ ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ 1 ಇಂಚ್ ಆದರೆ ಆ್ಯಡ್ ಮಾಡ್ಕೊಳ್ಳಿ. ಖರ್ಚಿಗೋಸ್ಕರ 9.5 10.5 ಇಟ್ಕೊಳ್ಳಿ. 10.5 ಇಟ್ಕೊಳ್ಳಿ. 10.5 ಇಟ್ಕೊಂಡು ಇವ್ರದ್ದು 32 ಸೈಜು ಸ್ಲೀವ್ಸ್ ಕಟ್ ಮಾಡ್ತಾ ಇದ್ರಿ. ಆರ್ಮ್ ಡೌನು 3ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. 30 ಒಳಗಡೆ ಸೈಜ್ ಇದ್ದರೆ 3 ತಗೊಳ್ಬೇಕು. 30 ಸೈಜ್ಗಿನ ಮೇಲೆ ಇದ್ದರೆ ಆರ್ಮ್ ಡೌನ್ ಅನ್ನೋದು 3.5 ತಗೊಳ್ಳಿ. ನೋಡಿ, ಸ್ಟ್ರೈಟ್ ಆಗಿ ಈ ಥರ ಲೈನ್ ಆದರೆ ಹೇಳ್ಕೊಳ್ಳಿ. ಮತ್ತು ಇದರಲ್ಲಿ 2.5 ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡು ನೋಡಿ, ಇವಾಗ ಈ ಸ್ಲೀವ್ಸು ಇಲ್ಲಿ ಇಟ್ಕೊಳ್ಳಿ. ಈ ಕೊನೆಯಿಂದ ನೋಡಿ, ಇದು ಆರ್ಮ್ ಡೌನ್ ಅನ್ನೋದು ಎಲ್ಲಿಗೆ ಬಂದಿದೆ ನೋಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಬಂದಿದೆ ನೋಡಿ. ಇಲ್ಲಾದರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಎಷ್ಟಿದೆ ಲೂಸ್ ಅನ್ನೋದು ನೋಡ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಾದರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಖರ್ಚಿಗೋಸ್ಕರ. ನೋಡಿ, 2 ಇಂಚು ಇಲ್ಲಿ ಅಷ್ಟೇ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಅನ್ನೋದು ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಕೊಳ್ಳಿ. ನಿಮಗೆ ಈ ಥರ ಗೊತ್ತಾಗಿಲ್ಲ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಈ ಪಾಯಿಂಟ್ ಅನ್ನೋದು ಗೊತ್ತಾಗಿಲ್ಲ ಅಂದರೆ ಅವ್ರ ಸೈಜ್ ಬಂದು 32 ಸೈಜ್ಗೆ ಸೊಂಟದ ಸುತ್ತಳತೆಯಲ್ಲಿ 4ನೇ ಭಾಗ 8 ಇಂಚ್ ಬರುತ್ತೆ. 8 ಇಂಚ್ ಹತ್ರ ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಬರುತ್ತೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಆರ್ಮ್ ಸ್ಕೇಲ್ ಇರ್ತಲ್ಲ, ಇದರಲ್ಲಿ ಇಲ್ಲೊಂದು 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಒಳಗಡೆ ತಗೊಳ್ಳಿ. ನೋಡಿ, ಈ ಥರ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸುತ್ತು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದಾದಮೇಲೆ ಇಲ್ಲೊಂದು ಮ್ಯಾಚ್ ಆದರೆ ಹಾಕ್ಕೊಳ್ಳಿ. ಮತ್ತು ಇಲ್ಲೊಂದು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಫ್ರಂಟ್ಗಾದರೆ ಇಲ್ಲಿ ಹೊರಗಡೆ ತೆಗಿಬೇಕು. ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ಕಡೆ ಸಾಕಾಗಿಲ್ವಲ್ಲ, ಈ ಕಡೆ ತೆಗಿಬೇಡಿ, ಈ ಕಡೆ ತಗೊಳ್ಳಿ. ಅದಕ್ಕೆ ನೋಡಿ, ಇಲ್ಲಿಂದ 1 ಇಂಚಷ್ಟು ಬಿಡಿ. 1 ಇಂಚಷ್ಟು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಎಲ್ಲಿ ಬರುತ್ತೆ ನೋಡಿಕೊಂಡು ಟೇಪ್ನ ರೀತಿ ಮಡ್ಚ್ಕೊಳ್ಳಿ. ಇಲ್ಲಿಗೆ ಬರುತ್ತೆ. ಇಲ್ಲಿ 3/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚ್ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ಸ್ವಲ್ಪನೇ ಈ ಥರ ಮಾಡಿಕೊಂಡು ಈ ಥರ ಹೋಗಿ ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಸ್ವಲ್ಪನೇ ಈ ಥರ ಮಾಡ್ಕೊಂಡು ಹೋಗಿ ಕಟ್ ಮಾಡಿ. ನೋಡಿ, ಕಟ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಸಣ್ಣ ಕಟ್ ಮಾಡಿಕೊಂಡು ಮತ್ತೆ ಶೇಪ್ ನೋಡಿ ಯಾವ ರೀತಿ ಬಂದಿದೆ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಷ್ಟೇ ಬರ್ತದೆ. ಇಲ್ಲೊಂದು ನ್ಯಾಚುರಲ್ ಹಾಕ್ಕೊಳ್ಳಿ, ಗೊತ್ತಿರುತ್ತೆ ಇದು ಫ್ರಂಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿಕೊಳ್ಳಿ. ನೋಡಿ, ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ಸ್ವಲ್ಪ ಬಟ್ಟೆ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ಲೀವ್ಸ್ಗೆ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಶೋಲ್ಡರ್ ಜಾಯಿಂಟ್ ಮಾಡಿರೋ ಹತ್ರ ಇಟ್ಕೊಂಡು ಸೆಂಟ್ರಿಗಿಂದ ಜಾಯಿಂಟ್ ಮಾಡ್ಕೊಬನ್ನಿ. ನೋಡಿ, ನಾವು ಫಸ್ಟೇ ನ್ಯಾಚ್ ಆದರೆ ಹೊಡ್ಕೊಂಡಿದ್ರಲ್ಲ, ಅಲ್ಲಿಂದ 1/2 ಇಂಚಷ್ಟು ಇಟ್ಕೊಂಡು ನೀಟಾಗಿ ಸ್ಟಿಚ್ ಆದರೆ ಹಾಕೊಬನ್ನಿ. 1/4 ಇಂಚು ಇರಬಾರ್ದು, 3/4 ಇಂಚು ಇರಬಾರ್ದು. ಅದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಬನ್ನಿ. ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಹಿಗ್ಗುತ್ತೆ ಮತ್ತೆಲ್ಲ ಹೆಚ್ಚು ಕಮ್ಮಿ ಬರುತ್ತೆ. ಇಟ್ಕೊಂಡು ಅದನ್ನು ಕೈಯಲ್ಲಿ ಅದ್ರ ಮೇಲೇ 1/2 ಇಂಚ್ ಬರೋ ಥರ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಏನನ್ನ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಬಂದರೆ ಅದನ್ನು ಲಾಸ್ಟ್ನಲ್ಲಿ ಸ್ಟಿಚ್ ಹಾಕೋವಾಗ ಕಟ್ ಮಾಡಿಬಿಡಿ. ಮತ್ತು ಅದನ್ನು ಮುಂದೆ ತಿರ್ಸ್ಕೊಂಡು ಆ ಕಡೆನೂ ಸೇಮ್ ಅದೇ ಥರ 1/2 ಇಂಚ್ ಅನ್ನೋದು ಇಟ್ಕೊಂಡು ನೋಡಿ, ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ನೋ ಅದೇ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊತ ಬನ್ನಿ. ನೋಡಿ, ಜಾಸ್ತಿ ಎಳೆಯೋಕ್ಕಾಗಲಿ ಏನು ಬಿಡಬೇಡ್ರಿ, ಹಂಗಂತ ಲೂಸು ಬಿಡಬೇಡ್ರಿ. ನೀಟಾಗಿ 1/2 ಇಂಚ್ ಬರೋ ಥರನೇ ಸ್ಟಿಚ್ ಮಾಡಿಕೊಂಡು ಲಾಸ್ಟ್ವರೆಗೂ ಬನ್ನಿ. ತುಂಬ ನೀಟಾಗಿ ಬರುತ್ತೆ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಾದರೆ ಹೇಳ್ತೀನಿ. ಮತ್ತು ಎಕ್ಸ್ಟ್ರಾ ಇದೆಯಲ್ಲ ಅದು ಕಟ್ ಮಾಡಿಬಿಡಿ.
ಇನ್ನೊಂದು ಸ್ಟಿಚ್ ಆದರೆ ಹಾಕ್ಕೊಳ್ಳಿ, 2 ಸ್ಟಿಚ್ ಆದರೆ ಹಾಕ್ಕೋಬೇಕು ಸ್ಲೀವ್ಸ್ಗಾದರೆ. ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.